ಹೋಟೆಲ್ ದಕ್ಷಿಣದಿಂದ ಈಗ ನಾವು ಹೊರಟಿದ್ದೀವಿ. ಇವತ್ತಿನ ಡೇಯಲ್ಲಿ ನಾವು ಶಿರಡಿಯಲ್ಲಿರುವಂತಹ ಸಾಯಿ ಮಂದಿರ್ನ ನೋಡ್ಕೊಂಡು ಬಂದ್ವಿ. ಮತ್ತೆ ಮೊಬೈಲ್ ಎಂಟ್ರಿ ಇಲ್ಲ, ಅದೊಂದು ಮೇಯ್ನು. ನೋಡಿ, ಮಾಜಿ CMಗೆ ಶಿರಡಿಗೆ ಬಂದಿದ್ರು, ಎಸ್ಕಾರ್ಟ್ ಮಾತ್ರ ಸರಿಯಾಗಿ ಹೇಳಿದ್ರು ಗುರು. ಸ್ನೇಹಿತರ, ಈಗ ಎಲ್ಲೋರ ಕೇವಿಗೆ ಹೋಗ್ತಾ ಇದ್ದೀವಿ. ಸೊ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿ. ಇದರ ಒಂದು ಹಿಸ್ಟ್ರಿ ಏನು ಅಂತ ಹೇಳಿದ್ರೆ 6ರಿಂದ 10ನೇ ಶತಮಾನದ ಒಳಗಡೆ ಈ ಒಂದು ಕೆತ್ತನೆನ ಮಾಡಿರೋದು. 34 ಶಿಲಾ ಕೆತ್ತನೆಗಳನ್ನು ನೋಡ್ಕೋಬಹುದು. ಬಂಡೆಯ ಕೆಳಗಡೆಯಿಂದ ಕೆತ್ತಿರುವಂತಹ ಕೆತ್ತನೆಗಳು ಇವು. ಬೌದ್ಧ ಧರ್ಮದ ಒಂದು ಪ್ರತಿಪಾಲಿಸುವಂತಹ ಕೆತ್ತನೆಗಳು ಕೂಡ ಇದೆ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಎಂಟ್ರಿ ಆಗ್ತಾ ಇದೀವಿ. ಏನ್ ಗುರು ಹಿಂಗ್ ಕೆತ್ತವ್ರೆ. ಪೂಜಾ, ಧ್ಯಾನ ಮತ್ತು ಶಿಕ್ಷಣದ ಭವ್ಯ ರೂಪಗಳನ್ನ ಇಲ್ಲಿ ಅಡಗಿಸಿದ್ದಾರೆ. ಮತ್ತೆ 34 ಕೇವ್ಗಳಿದಾವಲ್ಲ, ಈ 34 ಶಿಲ್ಪ ಕಲೆಗಳನ್ನ ರಾಜ ಮನೆತನಗಳ ಒಂದು ಭವ್ಯ ಭಕ್ತಿಯನ್ನು ಇಲ್ಲಿ ಸೂಚಿಸಿದ್ದಾರೆ ಸ್ನೇಹಿತರೆ. ನೋಡ್ಕೋಬಹುದು ಶಿವಲಿಂಗ. ಫಸ್ಟ್ ಟೈಮ್ ನೋಡ್ತಾರೆ, ಇಷ್ಟು ದೊಡ್ಡದ. ಅಪ್ಪರೇನೋ ತೋರಿಸ್ತೀನಿ ಅಂದ್ರು. ಸೊ ನೋಡಿ, ಇದೆ. ಕಾಲ ಹಂಗೆ ನಡುಕ್ತಾ ಗುರು. 500 ಮೀಟರ್ಸ್ ನೀವು ಟ್ರೆಕ್ಕಿಂಗ್ ಮಾಡ್ಕೊಬೇಕು. ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಹೌದು. ಎಲ್ಲರ ಕೇವ ಮುಗಿಸ್ಕೊಂಡು ಗಿರಿಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀವಿ. ನೋಡ್ಕೊಬೋದು. ಗಿರಿಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ನಾವು ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಶಿವಾಜಿ ಮಹಾರಾಜರ ತಾತನ ಒಂದು ಸಮಾಧಿ ಅಂತ ಹೇಳಿದ್ರು. ಅದನ್ನ ರೂಮು ಕೂಡ ಇಲ್ಲೇ ಮಾಡ್ತಾ ಇದ್ದೀವಿ ನಾವು ಕೂಡ.